ಬಹುಕೋಟಿ ಶ್ರೀರಾಮಚಂದ್ರ ದೇವರ ಭಕ್ತಾದಿಗಳಾದ ನಾವುಗಳು ಮೊನ್ನೆ ತಾನೇ ಪ್ರೊಫೆಸರ್ ಭಗವಾನ್ ಎನ್ನುವಂಥ ಒಂದು ವ್ಯಕ್ತಿ ನಮ್ಮ ಆರಾಧ್ಯ ದೇವರಾದಂತಹ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಅವಹೇಳನವಾಗಿ ಮಾತಾಡಿರುವಂಥದ್ದು ನಾವು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ. ಈ ಹೇಳಿಕೆ ಇದು ಪ್ರಥಮ ಅಲ್ಲ, ಮುಂಚೆ ಕೂಡ ಇಂಥ ಹೇಳಿಕೆಯನ್ನು ಹಲವು ಬಾರಿ ಅವ ನೀಡಿರುತ್ತಾನೆ. ಬಹುಕೋಟಿ ಭಕ್ತಾದಿಗಳನ್ನು ಹೊಂದಿರುವಂತಹ ಪ್ರಭು ಶ್ರೀರಾಮಚಂದ್ರನ ಈ ಒಂದು ಹೇಳಿಕೆಯನ್ನು ನಾವೆಲ್ಲರೂ ಬಹಳ ಖಂಡನೆಯನ್ನು ಮಾಡ್ತಿದ್ದೇವೆ. ಹಾಗೆ ನಾವು ಹೋದ ಸಲ ಕೂಡ ಅವನ ವಿರುದ್ಧ ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಕೂಡ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯಲ್ಲಿ ಕೂಡ ಅವನ ಮೇಲೆ ಪ್ರಕರಣವನ್ನು ದಾಖಲೆ ಇರುವುದು ಬಹಳ ಬೇಸರವನ್ನು ತಂದಿದೆ. ಹಾಗಾಗಿ ಇವತ್ತು ಕೂಡ ನಾವೆಲ್ಲ ಹೋಗಿ ನಗರ ಠಾಣಾ ಇನ್ಸ್ಪೆಕ್ಟರ್ ಆದ ಸತೀಶ್ ಅವರಿಗೆ ನಾವೀಗ ಮನವಿಯನ್ನು ಕೊಟ್ಟಿದ್ದೇವೆ. ಬಾಕಿ ಪಂಥದವರು ಹಾಕ್ತಿದ್ರೆ ಈ ಹೊತ್ತಲ್ಲಿ ಅವನನ್ನು ಕೊಲ್ತಿದ್ರು ಪೀಸ್ ಮಾಡಿ. ಆದರೆ ನಾವು ಹಾಗೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಇದು ನಮ್ಮ ಸಂಸ್ಕಾರ ಅಲ್ಲ. ಇದು ನಾವು ಹೇಳುವಂಥದ್ದು ಏನು ಅಂತೇಳಿದರೆ ಕಾನೂನಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ನಾವು ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಇದು ಹೊಸತಲ್ಲ. ಹೋದ BJP ಸರ್ಕಾರ ಇರುವಾಗ ಕೂಡ ಅವನ ಅಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ರಾಮನ ಹೆಸರನ್ನು ಹೇಳಿಕೊಂಡು ಪಕ್ಷದಲ್ಲಿ ಅಧಿಕಾರದಲ್ಲಿರುವಂಥ BJPಯವರು ಕೂಡ ಸುಮ್ಮನೆ ಇರುವಂಥದ್ದು ನಮಗೆ ನಾಚಿಕೆ ಆಗ್ತದೆ. ಈಗ ಕಾಂಗ್ರೆಸ್ ಸರ್ಕಾರ ಉಂಟು. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಗೃಹ ಸಚಿವರ ಹತ್ರ ನಾನು ವಿನಂತಿಯನ್ನು ಮಾಡುವುದೇನಂತ ಹೇಳಿದರೆ, ಆ ಹುಚ್ಚನನ್ನು ಒಂದು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ಇಲ್ಲದಿದ್ದರೆ ಅವನನ್ನು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ನಿಮಗೆ ಮಾನ ಮರ್ಯಾದೆ ಇದ್ದರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅವನು ಅನುಭವಿಸಲಿಕ್ಕೆ ಇದ್ದಾನೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟದನ್ನು ಪೊಲೀಸ್ ಇಲಾಖೆಯವರು ಗಂಭೀರವಾಗಿ ಪರಿಗಣಿಸಿ ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಪ್ರಭು ಶ್ರೀರಾಮಚಂದ್ರ ದಶರಥ ಮಹಾರಾಜರಿಗೆ ಹುಟ್ಟಿದವನಲ್ಲ, ಅವನು ಬ್ರಾಹ್ಮಣನಿಗೆ ಯಾರಿಗೆ ಹುಟ್ಟಿದ್ದು ಅಂತೇಳಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ನಮಗೆ ಅವರ ಹೇಳಿಕೆ ನಮಗೆ ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ವಾಲ್ಮೀಕಿ ಮಹರ್ಷಿಗಳು ಏನು ರಾಮಾಯಣ ಬರೆದಿದ್ದಾರ ಅದರಲ್ಲಿ ಏನು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಅದೇ ನಮಗೆ ಉತ್ತಮವಾದ ನಿದರ್ಶನ ಅಂತ ಹೇಳ್ಬೋದು. ಇವನಿಂದ ಕೇಳುವಂಥದ್ದು ನಮಗೆ ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ಅವನ ಮೊದಲಿಗೆ ನಾನು ಹೇಳುವಂಥದ್ದು ಅವನ ಹೆಸರನ್ನು ಭಗವಾನ್ ಅಂತೇಳಿ ತೆಗಿಬೇಕು. ಅವನು ಬೇರೆ ಯಾವ ಪಂಥದವರ ಹೆಸರು ಬೇಕಾದರೆ ಅವನು ಹಾಕೊಳ್ಳಿ. ಯಾಕೆಂತ ಹೇಳಿದರೆ ಭಗವಾನ್ ಅಂತೇಳಿ ಹೆಸರು ಹಿಡ್ಕೊಂಡು ಇಂಥ ಈ ಹಿಂದೂ ವಿರೋಧಿ ಹೇಳಿಕೆಯನ್ನು ಯಾರೂ ಕೂಡ ಕೊಡೋದಿಲ್ಲ. ಹಿಂದೂಗಳು ಇಂಥ ಹೇಳಿಕೆಯನ್ನು ಯಾವತ್ತೂ ಕೊಡೋದಿಲ್ಲ. ಹಿಂದೂಗಳ ಹೆಸರನ್ನು ಹಿಡ್ಕೊಂಡು ಈ ಥರ ಹೇಳಿಕೆ ಕೊಡುವಂಥದ್ದು ಅವನಿಗೆ ನಾಚಿಕೆ ಆಗಬೇಕು. ಅವನಿಗೆ ಇನ್ನು